ಇನ್ನು ಈ ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸ್ಫೋಟದಲ್ಲಿ ಬೆಂಗಳೂರಿನ ಲಕ್ಷ್ಮಿ ಕೂಡ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯ ಶವಾಗಾರದ ಬಳಿಯಲ್ಲಿ ಲಕ್ಷ್ಮಿ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಲಕ್ಷ್ಮಿ ಪುತ್ರಿ ಡಿಂಪಲ್ಗೆ ಸಹಾಯ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ಈ ಡಿಂಪಲ್ ಮಾತಾಡಿದ್ರು ನ್ಯೂಸ್ 18 ಜೊತೆ. ಅಮ್ಮ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಮ್ಮ ಮುಂದೆ ಹೋಗ್ತಾ ಇದ್ರು, ನಾವು ಹಿಂದೆ ಹೋಗ್ತಾ ಇದ್ವಿ. ನಮಗೆ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಾಗಿಲ್ಲ. ಒಂಥರ ಬಾಂಬ್ ಬ್ಲಾಸ್ಟ್ ಆದಂಗೆ ಸೌಂಡ್ ಬಂತು. ಸೊ ನಾವು ಅಮ್ಮ ಎಲ್ಲಿ ಅಂತ ಹುಡುಕೋಷ್ಟೊತ್ತಿಗೆ ನಮಗೆ ಕಾಣಿಸ್ಲೇ ಇಲ್ಲ. ಆಮೇಲೆ ಪೊಲೀಸರು ಆಕೆನ ಎತ್ಕೊಂಡು ಹೋದಾಗಲೇ ನಮಗೆ ಗೊತ್ತಾಗಿದ್ದು ಆಕೆಗೂ ಗಾಯ ಆಗಿದೆ ಅಂತೇಳಿ. ಸೀರೆಗೆ ಕುಚ್ಚಾಕಿ ಲಕ್ಷ್ಮಿ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ಮಗಳಿಗೆ ರಜೆ ಇದ್ದ ಕಾರಣ ಮೈಸೂರು ತೋರ್ಸೋಣ ಅಂತ ಕರ್ಕೊಂಡ್ಬಂದಿದ್ದಾರೆ. ಹೀಗಾಗಿ ಲಕ್ಷ್ಮಿ ಮಗಳ ಸಹಾಯಕ್ಕೆ ಸರ್ಕಾರ ಬರಬೇಕು ಅಂತೇಳಿ ಲಕ್ಷ್ಮಿ ಕುಟುಂಬಸ್ಥರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಂದು ಏನಾರು ಒಂದು ಹೆಲ್ಪ್ ಮಾಡಿ ಅವ್ರಿಗೆ ಪರಿಹಾರ ಕೊಟ್ಟು ಇದು ಮಾಡ್ಬೇಕು ಸರ್ಕಾರದವರು. ಸ್ಕೂಲ್ಗೆ ಟಾಪರ್ ಅವರು ಚೆನ್ನಾಗಿ ಓದ್ತಾರೆ. ಸದ್ಯಕ್ಕೆ ಅವ್ರ ಅಮ್ಮನೇ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಟೈಲರಿಂಗ್ ಕೆಲಸ ಮಾಡಿ ಅವ್ರ ಅಮ್ಮನೇ ನೋಡ್ಕೊಳ್ತಾ ಇದ್ದಿದ್ದು. ಮಗುವಿಗೆ ಏನಾಯ್ತದೆ ಸರ್, ಸರ್ಕಾರದಿಂದ ಆದಷ್ಟು ಹೆಲ್ಪ್ ಮಾಡಿಕೊಟ್ರೆ ಎಜುಕೇಶನ್ಗೆ, ಫ್ಯೂಚರ್ಗೆ ಆದಷ್ಟು ಹೆಲ್ಪ್ ಮಾಡಿಕೊಡಿ ಅಂತ ನನ್ನ ರಿಕ್ವೆಸ್ಟ್ ಸರ್. ಅಮ್ಮ ಇನ್ನೂ ಹೊರಗೆ ಇದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋರೆ ಅಂತಾನೆ ಅನ್ಕೊಂಡಿರೋದು. ಇನ್ನೂ ಸತ್ತವ್ರೆ ಅಂತಾನೂ ಹೇಳಿಲ್ಲ ಅವ್ರಿಗೆ, ಇನ್ನೂ ಬದುಕವ್ರೆ ಅಂತಾನೆ ತಿಳ್ಕೊಂಡವ್ರು ಪಾಪ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಮೈಸೂರು ರಿಪೋರ್ಟರ್ ಆನಂದ್. ಈಗ CCTVಯಲ್ಲಾದ್ರೂ ಅಟ್ಲೀಸ್ಟ್ ಆ ಬ್ಲಾಸ್ಟ್ ನ ದೃಶ್ಯ ಸರಿಯಾಗಿದೆಯಾ ಅಂದ್ರೆ ಅದು ಬೇರೆ ಆಂಗಲ್ ಅಲ್ಲಿ ಕ್ಯಾಪ್ಚರ್ ಮಾಡಿದೆ, ಬಟ್ ಬ್ಲಾಸ್ಟ್ ನ ದೃಶ್ಯ ಅಲ್ಲಿ ಇಲ್ಲ. ದೇರ್ ಇಸ್ ನೋ ಯೂಸ್ ತರ ಆಗ್ಬಿಟ್ಟಿದೆ. ಸೊ ಈ ನಿಟ್ಟಲ್ಲಿ ಈ ತನಿಖೆಯ ಆಂಗಲ್ ಯಾವ ತರ ನಡೀತಾ ಇದೆ. ಮತ್ತೊಂದು ಕಡೆ ಈಗ ಮೃತಪಟ್ಟಂತ ಲಕ್ಷ್ಮಿ ನಿನ್ನೆ ಇನ್ಫ್ಯಾಕ್ಟ್ ಅವ್ರ ಮಗಳು ನ್ಯೂಸ್ 18 ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಘಟನೆಯನ್ನ ವಿವರಿಸಿದ್ರು. ಬಟ್ ಇವತ್ತು ಇಲ್ಲ ಅನ್ನೋ ಸುದ್ದಿ ಆಕೆಗೆ ಇನ್ನೂ ತಲುಪಿಸಿಲ್ವಾ? ಮತ್ತೆ ಕುಟುಂಬಸ್ಥರು ಏನೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ? ಶರ್ಮಿತಾ, ಏನು ಅರಮನೆ ಮುಂಭಾಗ ಆದಂತಹ ಹೀಲಿಯಂ ಸಿಲಿಂಡರ್ ಗ್ಯಾಸ್ ಸ್ಫೋಟಕ್ಕೆ ಪ್ರಕರಣದಂತೆ ಪೊಲೀಸರು ನಾನಾ ರೀತಿಯಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ಅರಮನೆಯ ಮುಂಭಾಗ ಭದ್ರತಾ ಲೋಪ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳು ಕೇಳ್ಕೊಂಡ್ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ 360 ಡಿಗ್ರಿಯ 2 ಕ್ಯಾಮ್ರಾಗಳು ಅರಮನೆಯ ಮುಂಭಾಗ ಇದೆ. ಆದರೆ ಒಂದು ತುಂಬಾ ದೂರದಲ್ಲಿದೆ, ಇನ್ನೊಂದು ಅರಮನೆಯ ಮುಂಭಾಗದ ರೋಡ್ ಇರ್ಬೋದು, ವಸ್ತು ಪ್ರದರ್ಶನ, ದೊಡ್ಡಕೆರೆ ಮೈದಾನ, ಇವೆಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡುವ 360 ಡಿಗ್ರಿ ಕ್ಯಾಮ್ರಾ ಏನಿದೆ ಅದು ಮೊನ್ನೆ ಸ್ಫೋಟಗೊಂಡ ದೃಶ್ಯವನ್ನ ಸೆರೆ ಹಿಡಿದಿಲ್ಲ. ಆ ಸಂದರ್ಭದಲ್ಲಿ ಅದು ಇನ್ನೊಂದು ಕಡೆ ಮುಖ ಮಾಡಿತ್ತು ಅನ್ನುವಂತ ಒಂದಷ್ಟು ಮಾಹಿತಿಯನ್ನು ಪೊಲೀಸರು ನೀಡಿರುವಂತದ್ದು. ಇನ್ನು ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಏನು ಮೃತ ಬಲೂನ್ ಮಾರಾಟಗಾರ ಸಲೀಂ ಬಂದಿದ್ದ, ಆತ ಮೈಸೂರಿನ ಲಷ್ಕರ್ ಮೊಹಲ್ಲದಲ್ಲಿರುವಂತಹ ಶರೀಫ್ ಲಾಡ್ಜ್ನಲ್ಲಿ ತಂಗ್ತಾ ಇದ್ದ. ಕೇವಲ 50 ರೂಪಾಯಿ 100 ರೂಪಾಯಿಗೆ ಅಲ್ಲಿ ರೂಮ್ ಅನ್ನು ಕೊಡ್ಲಾಗ್ತಾ ಇತ್ತು ಅನ್ನುವಂತ ಅಂಶ ಕೂಡ ಬೆಳಕಿಗೆ ಬಂದಿರುವಂತದ್ದು. ಯಾಕೆಂದ್ರೆ ಸಾಮಾನ್ಯವಾಗಿ ಉತ್ತರ ಪ್ರದೇಶ, ಬಿಹಾರ ಮೂಲಗಳಿಂದ ಬಲೂನ್ ಮಾರಾಟ ಇರ್ಬೋದು, ಐಸ್ ಕ್ಯಾಂಡಿ, PP ಮಾರಾಟಗಾರರು ಬಂದ್ರೆ ಅಲ್ಲೇ ಹೆಚ್ಚಿನದಾಗಿ ಉಳ್ಕೊಳ್ತಾ ಇದ್ರು ಅನ್ನುವಂತ ಮಾಹಿತಿ ಸಹ ಸಿಕ್ಕಿರುವಂತದ್ದು. ಆದ್ರೆ ಅಲ್ಲಿ ಯಾವುದೇ ಲೆಡ್ಜರ್ ಅನ್ನು ಸಹ ಮೇಂಟೈನ್ ಮಾಡಿಲ್ಲ ಅನ್ನುವಂಥದ್ದು ಮತ್ತೊಂದು ಮಜಲನ್ನ ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಸೈಕಲ್ ನಲ್ಲಿ ಕೆಲ ವಸ್ತುಗಳು ಸಿಕ್ಕಿರುವಂತದ್ದು, ಹೀಲಿಯಂ ಪೌಡರ್ ಸೇರಿದಂತೆ ಇನ್ನೊಂದಷ್ಟು ರಾಸಾಯನಿಕ ವಸ್ತುಗಳು ಪೊಲೀಸರಿಗೆ ಸಿಕ್ಕಿತ್ತು. ಅದನ್ನ ಲ್ಯಾಬ್ಗೆ ಕೂಡ ಕಳಿಸಲಾಗಿತ್ತು. ಅದು ಹೀಲಿಯಂ ಪೌಡರ್ ಅಂತ ಈಗ ದೃಢಪಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಈ ಹೀಲಿಯಂ ಪೌಡರ್ ಅನ್ನ ಸಲೀಂ ಎಲ್ಲಿಂದ ತೆಗೆದುಕೊಂಡು ಬಂದಿದ್ದ ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಸಲೀಂ ಏನಿದ್ದಾನೆ, ಈತ ಉತ್ತರ ಪ್ರದೇಶದ ಅಜ್ಮೀರ್ ದರ್ಗಾ ಸೇರಿದಂತೆ ಹೈದರಾಬಾದ್ ಎಲ್ಲ ಕಡೆಗಳಲ್ಲೂ ಕೂಡ ನವೆಂಬರ್ ಡಿಸೆಂಬರ್ ಮೊದಲ ವಾರದಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದ. ಮೊನ್ನೆ ಮೈಸೂರಿಗೆ 15 ದಿನಗಳ ಹಿಂದೆ ಬಂದಂತ ಸಂದರ್ಭದಲ್ಲಿ ಮೊನ್ನೆ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಭಾಗದಲ್ಲಿ ಇನ್ನು ಈ ಸಿಲಿಂಡರ್ ಬ್ಲಾಸ್ಟ್ ನಿಂದ ಮೃತಪಟ್ಟವರ ಸಂಖ್ಯೆ 3ಕ್ಕೆ ಏರಿತ್ತು. ನಿನ್ನೆ ರಾತ್ರಿ ಲಕ್ಷ್ಮಿ ಅವರು ಮೃತಪಟ್ಟಿದ್ರು. ಅವರ ಮಗು ಒಂದು 4ನೇ ತರಗತಿ ಓದ್ತಾ ಇರುವಂತಹ ಡಿಂಪಲ್ ಮಗು ಏನಿದೆ, ಆ ಮಗುಗೆ ಇನ್ನೂ ಸಹ ವಿಷಯವನ್ನ ಪೋಷಕರು ಮುಟ್ಟಿಸ್ತಾ ಇಲ್ಲ. ಸರ್ಕಾರ ಸಂಪೂರ್ಣ ಮಗುವಿನ ಜವಾಬ್ದಾರಿ, ವಿದ್ಯಾಭ್ಯಾಸ ಸೇರಿದಂತೆ ಎಲ್ಲಾ ಜವಾಬ್ದಾರಿಯನ್ನ ತಗೋಬೇಕು. ಯಾಕಂತ ಹೇಳಿದ್ರೆ ಮೃತ ಲಕ್ಷ್ಮಿ ಏನಿದ್ದಾರೆ ಅವರು ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇದ್ರು, ಕುಚ್ಚನ್ನ ಹಾಕ್ತಾ ಇದ್ರು. ಅವರ ಏನು ಆರ್ಥಿಕ ಸ್ಥಿತಿಗತಿಗಳು ಸಹ ಅಷ್ಟೊಂದು ಚೆನ್ನಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಮಗುವಿನ ಭವಿಷ್ಯವನ್ನು ಸಂಪೂರ್ಣ ಸರ್ಕಾರ ಒತ್ಕೋಬೇಕು ಅನ್ನುವ ಆಗ್ರಹವನ್ನ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು. ಅನಧೀಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ.